ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 4ನೇ ತರಗತಿ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಇದು ಭಾಗ 1 ಪುಸ್ತಕ ಇದು. ಈ ಒಂದು ಭಾಗ 1 ಪುಸ್ತಕಕ್ಕೆ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಏನ್ ತಿಳಿದಿದ್ವಿ ಅಂತ ನೋಡಿದ್ರೆ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕನ್ನಡ ಹರಕೆ ಪದ್ಯದಲ್ಲಿ ಬರ್ತಕ್ಕಂಥ ಎಲ್ಲಾ ಅಭ್ಯಾಸಗಳ ಬಗ್ಗೆ ತಿಳಿಸಿದ್ದೀನಿ. ಅದೇ ರೀತಿಯಾಗಿ ಪಾಠ 2 ಆಗಿರ್ತಕ್ಕಂಥ ಬುದ್ಧಿವಂತ ರಾಮಕೃಷ್ಣ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗಿದ್ದೀನಿ. ಪ್ರತಿಯೊಂದು ನಿಮಗೆ ಅರ್ಥಗಳು ತಿಳಿಸ್ತಾ ಹೋಗಿದ್ದೀನಿ. ಹಾಗಾದ್ರೆ ಈ ಒಂದು ವಿಡಿಯೋದೊಳಗೆ ಪಾಠ 3 ವೀರಮಾತೆ ಜೀಜಾಬಾಯಿಯಲ್ಲಿ ಬರ್ತಕ್ಕಂತಹ ಅಭ್ಯಾಸಗಳನ್ನ, ಇಲ್ಲಿ ಬರ್ತಕ್ಕಂಥ ಎಲ್ಲ ವ್ಯಾಕರಣಾಂಶಗಳನ್ನೆಲ್ಲ ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ. ರೈಟ್. ಈ ಒಂದು ಪಾಠವನ್ನು ತೆಗೆದಾಗ ಇಲ್ಲಿ ಪದಗಳ ಅರ್ಥ ಅಂತಕ್ಕಂಥದ್ದು ಬೇಕಾಗುತ್ತೆ. ಪದಗಳ ಅರ್ಥ ಯಾಕೆ ಬೇಕು ಸರ್ ಅಂತ ಕೇಳಿದಾಗ, ಪದಗಳ ಅರ್ಥ ಅಂತಕ್ಕಂಥ ನಿಮ್ಮ ಶಬ್ದ ಸಂಪತ್ತು ಜಾಸ್ತಿ ಮಾಡುತ್ತೆ. ಈ ಪಾಠ ಓದುವಾಗ ಇದರ ಅರ್ಥ ತಿಳಿದಾಗ ನಿಮಗೆ ಈಸಿಯಾಗಿ ಅರ್ಥವಾಗುತ್ತೆ. ಓಕೆನಾ. ಪ್ರಣಾಮ ಅಂದ್ರೆ ನಮಸ್ಕಾರ ಅಥವಾ ವಂದನೆ ಅಂತೇಳಿ ಅರ್ಥ. ನಮ್ರತೆ ಅಂದ್ರೆ ವಿನಯದಿಂದ ಕೂಡಿದ ಅಂತಕ್ಕಂಥದ್ದು ನಮ್ರತೆ. ಓಕೆ. ಗದ್ದಿಗೆ ಅಂದ್ರೆ ಪೀಠ, ಎತ್ತರದಲ್ಲಿರ್ತಕ್ಕಂಥ ಸ್ಥಾನ, ಪೀಠ ಅಂತಕ್ಕಂಥದ್ದು. ಪ್ರಾರಂಭ ಅಂದ್ರೆ ಮೊದಲು, ಆರಂಭ ಅಂತಕ್ಕಂಥ ಅರ್ಥ ಕೊಡುತ್ತೆ. ಅಂತಿಮ ಅಂದ್ರೆ ಕೊನೆ. ಓಕೆನಾ. ಶಾಶ್ವತ ಅಂದ್ರೆ ನಾಶ ಹೊಂದದ ಅಂತಕ್ಕಂಥದ್ದು. ಓಕೆ. ಸ್ವಾಭಿಮಾನ ಅಂದ್ರೆ ಆತ್ಮಗೌರವ, ತನ್ನ ಬಗೆಗೆ ಇರುವ ಅಭಿಮಾನ ಅಂತಕ್ಕಂಥ ಅರ್ಥ ಕೊಡುತ್ತೆ. ಸ್ವಾಭಿಮಾನ ಅಂದ್ರೆ ಉದ್ಯೋಗ ಅಂದ್ರೆ ವೃತ್ತಿ, ಕೆಲಸ ಅಂತಕ್ಕಂಥ ಅರ್ಥ ಕೊಡುತ್ತೆ. ಉನ್ನತಿ ಅಂದ್ರೆ ಹಿರಿಮೆ, ಏಳಿಗೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಎದೆಗುಂದದೆ ಅಂದ್ರೆ ಭಯವಿಲ್ಲದೆ, ಅಂಜದೆ, ಅಳುಕಿಲ್ಲದೆ, ಓಕೆನಾ, ತಳಮಳಗೊಳ್ಳದೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆ. ಅದಾದ ನಂತರ ನಿರ್ಧಾರ ಅಂದ್ರೆ ನಿಶ್ಚಯ, ತೀರ್ಮಾನ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ. ಆ ನಂತರ ಹೊಂಗನಸು ಅಂದ್ರೆ ಸುಂದರವಾದ ಸ್ವಪ್ನ, ಸುಂದರವಾದ ಕನಸು ಅಥವಾ ಹಿತವಾದ ಕನಸು ಅಂತಕ್ಕಂಥ ಅರ್ಥ ಕೊಡುತ್ತೆ. ಹೊಂಗನಸು ಅಂದ್ರೆ ಚಾಣಾಕ್ಷ ಅಂದ್ರೆ ಏನ್ ಸರ್ ಅಂದ್ರೆ ಸೂಕ್ಷ್ಮ ದೃಷ್ಟಿ ಉಳ್ಳವನು ಅಂತಕ್ಕಂಥದ್ದು. ವ್ಯವಹಾರ ಚತುರ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ. ಪಣ ಅಂದ್ರೆ ಪ್ರತಿಜ್ಞೆ. ಪತಾಕೆ ಅಂದ್ರೆ ಧ್ವಜ, ಬಾವುಟ ಅಂತಕ್ಕಂಥ ಅರ್ಥ ಕೊಡುತ್ತೆ. ಪರಕೀಯ ಅಂದ್ರೆ ಬೇರೆಯ, ಅನ್ಯ ಅಂತಕ್ಕಂಥ ಅರ್ಥ ಕೊಡುತ್ತೆ. ಗುಲಾಮಗಿರಿ ಅಂದ್ರೆ ಅಡಿಯಾಳುತನ, ದಾಸ್ಯ, ಪರಾಧೀನತೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ವೈಭವ ಅಂದ್ರೆ ಆಡಂಬರ ಅಂತಕ್ಕಂಥದ್ದು. ಓಕೆನಾ. ಆನಂತರ ಮುಕುಟ ಅಂದ್ರೆ ಕಿರೀಟ. ಅಭ್ಯುದಯ ಅಂದ್ರೆ ಅಭಿವೃದ್ಧಿ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆ. ಮುಂದೆ ನೋಡ್ತಾ ಇಲ್ಲಿ ನೋಡಿ ಮಕ್ಕಳೇ, ಇದಾದ ನಂತರ ಏನೇ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅಭ್ಯಾಸಗಳನ್ನ ಕೊಡ್ತಾ ಹೋಗಿದ್ದಾರೆ. ಏನು ಇಲ್ಲಿ ಅಭ್ಯಾಸ ಒಂದೊಂದಾಗಿ ನಿಮಗೆ ಈಸಿಯಾಗಿ ಒಂದೊಂದು ವಾಕ್ಯದೊಳಗೆ ತಿಳಿಸ್ತಾ ಹೋಗ್ತೇನೆ. ಪುಟ್ಟ ವಾಕ್ಯದೊಳಗೆ ಮಕ್ಕಳೇ ಅಭ್ಯಾಸ ಅಂತಕ್ಕಂಥದ್ದು ಇದೆ ಅಲ್ಲ, ಆ ನಂತರ ಅದರೊಳಗೆ ಏನಿದೆ ಅಂದ್ರೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತಿದೆ. ಓಕೆನಾ. ಮೊದಲನೇ ಪ್ರಶ್ನೆ ನೋಡಿ, ತಾಯಿಗೆ ಮಗನು ಏನೆಂದು ಕೇಳಿದ್ನು, ಏನಂತ ಕೇಳಿದ್ರೆ ಉತ್ತರ ನೋಡಿ. ಅಮ್ಮ, ನನ್ನನ್ನು ಏಕೆ ಕರೆಸಿದೆ? ಏನು ಕೆಲಸ ತಾಯಿ ಎಂದು ಮಗ ಕೇಳಿದನು ಅಂತಕ್ಕಂಥದ್ದು. ಅಂತ ಎರಡನೇ ಪ್ರಶ್ನೆ, ಕೊಂಡಾಣ ದುರ್ಗವು ಯಾರ ವಶದಲ್ಲಿತ್ತು? ಯಾರ ವಶದಲ್ಲಿತ್ತು ಅಂದ್ರೆ ಅದೇ ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬರಿತಾ ಹೋಗಿ. ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿತ್ತು. ಇಷ್ಟು ನೆನಪಿಟ್ರೆ ಸಾಕು. ಮೊಘಲರ ನೆನೆಸಿಟ್ರೆ ಇಲ್ಲಿ ವಶದಲ್ಲಿತ್ತು ಇದೇ ಸಿಗುತ್ತೆ ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದು. ಓಕೆ. ಮೂರನೇ ಪ್ರಶ್ನೆ ನೋಡಿ, ಜೀಜಾಬಾಯಿಯ ತಂದೆಯ ಹೆಸರೇನು? ಜೀಜಾಬಾಯಿ ತಂದೆಯ ಹೆಸರು ನೋಡಿದ್ರೆ ಉತ್ತರ ಇದೇ ರೀತಿ ಬರಿತಾ ಹೋಗಿ. ಜೀಜಾಬಾಯಿಯ ತಂದೆಯ ಹೆಸರು ಲಕೋಜಿ ಜಾಧವರಾವ್ ಅಂತಕ್ಕಂಥವ್ರು. ಓಕೆ. ನಾಲ್ಕನೇದು, ಶಿವಾಜಿ ಗುರುವಿನ ಹೆಸರೇನು ಅಂತ ಕೇಳಿದ್ರೆ ಉತ್ತರ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ಇಷ್ಟು ನೆನ್ಪಿಟ್ಟು ಸಾಕು, ಉಳಿದೆಲ್ಲ ಪ್ರಶ್ನೆಯಲ್ಲೇ ಇರ್ತದೆ. ಓಕೆ. ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಕ್ಕಂಥದ್ದಿದೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ನೋಡಿದ್ರೆ ಮಕ್ಕಳೇ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳ ಬರೀರಿ ಅಂತಿದೆ. ಓಕೆನಾ. ಇಲ್ಲಿ ಕೊಟ್ಟಿದ್ದಾರೆ, ಉತ್ತರಗಳು ಕೊಟ್ಟಿದ್ದಾರೆ. ಏನಂತೇಳಿ? ಮಹಾಭಾರತ, ಜೀಜಾಬಾಯಿ, ರಾಯಗಢ, ಶಹಾಜಿ, ರಾಮಾಯಣ. ಇದಕ್ಕ ಕರೆಕ್ಟ್ ಬಿಟ್ಟ ಸ್ಥಳಕ್ಕೆ ಇದಕ್ಕೆ ಸೂಟಬಲ್ ಆಗಿ ಬರೀಬೇಕಾಗುತ್ತೆ. ಓಕೆ. ಪಾಠ ನೀವು ಚೆನ್ನಾಗಿ ಕೇಳಿದ್ರೆ ಇದು ನಿಮಗೆ ಈಸಿಯಾಗಿ ಆಗುತ್ತೆ. ಓಕೆನಾ. ಇಲ್ಲ ಮೊದಲನೇದು ಕೊಟ್ಟಿದ್ದಾರೆ ನೋಡಿ, ಛತ್ರಪತಿ ಶಿವಾಜಿ ತಾಯಿ ಹೆಸರೇನು? ಯಾರ ಹೆಸರೇನಂದ್ರೆ ಎಸ್ ಜೀಜಾಬಾಯಿ. ಅದು ಇಲ್ಲಿ ಬರೀಬೇಕಾಗುತ್ತೆ, ಜೀಜಾಬಾಯಿ. ಓಕೆನಾ. ಅದಾದ ನಂತರ ಎರಡನೇದು, ಜೀಜಾಬಾಯಿ ಡ್ಯಾಶ್ ಎಂಬುವವನನ್ನು ವಿವಾಹವಾದಳು. ಯಾರನ್ನು ಮದುವೆ ಆದಳು? ಉತ್ತರ ಇಲ್ಲಿ ಶಹಾಜಿ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ಇಲ್ಲಿ ಶಹಾಜಿ ಅಂತಕ್ಕಂಥದ್ದು ಬರೀಬೇಕಾಗುತ್ತೆ. ಓಕೆ. ಮೂರನೇದು, ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳ್ತಿದ್ರು. ಯಾವ ಕಥೆ ಹೇಳ್ತಿದ್ಲು ಅಂದ್ರಿಗಿನ? ಎಸ್ ಇಲ್ಲಿ ನೋಡಿ, ರಾಮಾಯಣ, ರಾಮಾಯಣ, ರಾಮಾಯಣ ಮತ್ತು ಮಹಾಭಾರತ,
ಮಹಾಭಾರತ ಅಂತಕ್ಕಂಥದ್ದು ಕಥೆಗಳನ್ನು ಹೇಳ್ತಾ ಇದ್ಲಂತೆ. 4ನೇ ಬಿಟ್ಟ ಸ್ಥಳ ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ ದಲ್ಲಿ ನಡೆಯಿತು. ಎಲ್ಲಿ ನಡೀತು ಅಂದ್ರಿಗಿನ ಎಸ್ ರಾಯಗಢದಲ್ಲಿ. ರಾಯಗಢ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ರೀತಿಯಾಗಿ ನೀವು ಬರೀತಾ ಹೋಗಿ ಮಕ್ಕಳೇ. ಓಕೆ, ಅದ ನಂತರ ಇಲ್ಲಿ ನಾನು ಪೆನ್ನಲ್ಲಿ ಬರ್ತೀನಿ, ನಿಮ್ಮ ಟೀಚರ್ನ ಕೇಳ್ರಿ. ಇದು ಪೆನ್ಸಿಲ್ ಬರೀಬೇಕು, ಪೆನ್ನಲ್ಲಿ ಬರೀಬೇಕು, ಅದನ್ನ ಕೇಳಿ ನೀವು ಮುಂದುವರಿತಾ ಹೋಗಿ. ಈ ಕೊಟ್ಟಿರುವ ಪದ ಗಮನಿಸಿ, ವಿರುದ್ಧಾರ್ಥಕ ಪದ ಬರೀರಿ ಅಂತಿದೆ. ಇಲ್ಲಿ ಧೈರ್ಯ, ವಿರುದ್ಧಾರ್ಥಕ ಏನು ಅಂದ್ರಿನ ಅಧೈರ್ಯ ಅಂತಕ್ಕಂಥದ್ದು. ಅಧೈರ್ಯ. ಓಕೆ ನೋಡಿ, ಎಸ್ ಈ ರೀತಿಯಾಗಿ ಬರೀತಾ ಹೋಗಿ. ಆನಂತರ ಜಯ ಅಂದ್ರೆ ಇಲ್ಲಿ ಸೋಲು, ಅಪಜಯ ಅಂತಕ್ಕಂಥದ್ದು ಬರೀತಾ ಹೋಗ್ಬೋದು. ಗೌರವ ಅಂದ್ರೆ ಅಗೌರವ ಅಂತಕ್ಕಂಥದ್ದು. ಅದ ನಂತರ ನೀತಿ, ಅವಿನೀತಿ ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ? ಅದ ನಂತರ ಈ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡಿದಾರೆ ಇಲ್ಲಿ ನೋಡಿ ಮಕ್ಕಳಲ್ಲಿ, ಈ ಅಂತ ಕೊಟ್ಟಿದ್ದಾರೆ. ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ, ಎರಡೆರಡು ಸಮಾನಾರ್ಥ ಪದಗಳನ್ನು ಬರೀರಿ ಅಂತಿದೆ. ಇಲ್ಲಿ ಮಾದರಿ ಉದಾಹರಣೆ ಕೊಟ್ಟಿದ್ದಾರೆ. ಸಾಗರ ಅಂದ್ರೆ ಸಮುದ್ರನು ಅಂತ ಅನ್ಬೋದು, ಕಡಲು ಅಂತಾನು ಅನ್ಬೋದು. ಪುತ್ರ ಅಂದ್ರೆಗಿನ ಇಲ್ಲಿ ಕುಮಾರ, ಕುಮಾರ ಅಂತಾನು ಅನ್ಬೋದು, ಅಥವಾ ಮಗ ಅಂತಾನು ಅನ್ಬೋದು. ಓಕೆ, ಸಮಾನ ಅರ್ಥ ಕೊಡ್ತಕ್ಕಂತಿರ್ಬೇಕು. ರಾಜ ಅಂದ್ರೆಗಿನ ಅರಸ ಅಂತಂದ್ರು ಒಂದೇನೆ, ದೊರೆ ಅಂತಂದ್ರು ಒಂದೇನೆ. ಅಂದ್ರೆ ಯುದ್ಧ ಅಂದ್ರೆ ಕಾಳಗ ಅಂದ್ರು ಒಂದೇನೆ, ಅಥವಾ ಜಗಳ, ಕದನ ಅಂತಾನು ಬರೀಬಹುದು ಇಲ್ಲಿ. ಓಕೆನಾ? ಕದನ. ಓಕೆ ರೈಟ್, ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಹೂ ಇದೆ. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೀರಿ ಅಂತಿದೆ. ಇದು ಸ್ವಂತ ವಾಕ್ಯ. ಇಲ್ಲಿ ಇದು ಒಂದು ಪದ ಕೊಡ್ತಾನೆ, ನಾವು ಸ್ವಂತ ವಾಕ್ಯ ಬರೀತಾ ಹೋಗ್ಬೇಕಾಗುತ್ತೆ. ಬಹುಮಾನ, ನನಗೆ ಶಾಲೆಯಲ್ಲಿ ಬಹುಮಾನ ಸಿಕ್ಕಿತು. ಈ ಬಹುಮಾನ ಅಂತಕ್ಕಂಥ ನಿಮ್ಮ ವಾಕ್ಯದಲ್ಲಿ ಬಳಸ್ತಾ ಹೋಗ್ಬೇಕು ಈ ರೀತಿಯಾಗಿ. ಉದ್ಯೋಗ, ನನ್ನ ಅಣ್ಣಗೆ ಉದ್ಯೋಗ ಸಿಕ್ಕಿತು ಅಂತಕ್ಕಂಥ ಈ ಉದ್ಯೋಗ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿದ್ದೀನಿ. ಸರಳವಾಗಿ ನೀವೇ ಇಲ್ಲಿ ಬರಿತಾ ಹೋಗಿದ್ದೀನಿ. ಗುಲಾಮಗಿರಿ ಅಂದ್ರೆಗಿನ ಗುಲಾಮಗಿರಿ ಕೆಟ್ಟ ಪದ್ಧತಿಯಾಗಿದೆ. ಈ ಪದವನ್ನು ಇಲ್ಲಿ ಬಳಸಿದ್ದೀನಿ. ಓಕೆ. ವೈಭವ ಅಂತಕ್ಕಂಥದ್ದು, ಮೈಸೂರು ಅರಮನೆ ವೈಭವವಾಗಿದೆ. ಈ ವೈಭವ ಅಂತಕ್ಕಂಥದ್ದು ಇಲ್ಲಿ ಬಳಸಿದ್ದೀನಿ. ಆನಂತರ ಆಶೀರ್ವಾದ, ನಾನು ತಂದೆ ತಾಯಿಯರ ಆಶೀರ್ವಾದ ಪಡೆದೆನು. ಇಲ್ಲಿ ನೋಡಿ ಆಶೀರ್ವಾದ ಅಂತಕ್ಕಂಥದ್ದು ಇಲ್ಲಿ ಬರೆದೇನೆ. ಓಕೆನಾ? ರೈಟ್. ಅದ ನಂತರ ನೋಡಿ ಮಕ್ಕಳೇ, ಇಲ್ಲಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ ಹೂ ಅಂತ ಕೊಟ್ಟಿದ್ದಾರೆ. ಹೂನಲ್ಲಿ ಏನಿದೆ ಅಂದ್ರೆಗಿನ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದ್ರು ಅಷ್ಟೇನಾ? ರೈಟ್. ಮೊದಲು ಇದರಲ್ಲಿ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಈ ಮಾತು ಯಾರು ಹೇಳಿದ್ರೆ, ಈ ಮಾತನ್ನು ಶಿವಾಜಿ ಹೇಳಿದನು ಅಂತಕ್ಕಂಥದ್ದು. ಓಕೆ. ಅಂದ್ರೆ ಯಾರಿಗೆ ಅಂದ್ರೆಗಿನ ತನ್ನ ಮಾತೆ ಜೀಜಾಬಾಯಿಗೆ ಹೇಳಿದನು ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ. ಎರಡನೇದು, ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಯಾರು ಹೇಳಿದ್ರಿ ಮಾತನ್ನ ಅಂದ್ರೆಗಿನ ಈ ಮಾತನ್ನು ತಾಯಿ ಜೀಜಾಬಾಯಿ ಹೇಳಿದ್ಲು. ಓಕೆನಾ? ರೈಟ್. ಅಂತ ಯಾರಿಗೆ ಅಂದ್ರೆ ತನ್ನ ಮಗ ಶಿವಾಜಿಗೆ ಹೇಳಿದಳು ಅಂತಕ್ಕಂಥದ್ದು ನೀವು ಬರಿಬೇಕಾಗುತ್ತೆ. ಓಕೆನಾ ಮಕ್ಕಳೇ? ರೈಟ್. ನಂತರ ಇಲ್ಲಿ ರು ಅಂತಕ್ಕಂಥದ್ದು. ರೂನಲ್ಲಿ ಏನಿದೆ ಅಂದ್ರೆಗಿನ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಅಂತಿದೆ. ಓಕೆನಾ? ಇಲ್ಲಿ ನೋಡಿ, ಮೊದಲನೇ ಕೊಡೆ ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ. ಇಲ್ಲಿ ಉಲ್ಟಾ ಪಲ್ಟಾ ಇದಾವೆ, ಅದನ್ನ ನಾವೇನ್ ಮಾಡಬೇಕು, ನೀಟಾಗಿ ಜೋಡಿಸಿ ಬರಿಬೇಕಾಗತ್ತೆ. ಆಗ ಯಾವ ರೀತಿ ಬರೀಬೇಕು? ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಅಂದಾಗ ಕರೆಕ್ಟ್ ಆಗಿರುತ್ತೆ ವಾಕ್ಯ. ಓಕೆನಾ? ಎಸ್ ಪಾಠವನ್ನು ಕೇಳಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಎರಡನೇದು, ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು ಅಂತಿದೆ. ಇಲ್ಲಿ ನೋಡಿ, ಇದನ್ನ ಸರಿ ಬರೆದಾಗ ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ಅಂತಕ್ಕಂಥ ಕರೆಕ್ಟ್ ಆಗಿರುತ್ತೆ. ಅದ ನಂತರ ಮೂರನೇದು, ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡತೆಯು ವೈಭವದಿಂದ ಅಂತಿದೆ. ಓಕೆ. ನಂತರ ಇದನ್ನ ಕರೆಕ್ಟ್ ಆಗಿ ಬರೆದಾಗ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ಓಕೆನಾ? ರೈಟ್ ಮಕ್ಕಳೇ, ಮುಂದೆ ನೋಡ್ತೋಣ. ಇಲ್ಲಿ ಭಾಷಾ ಚಟುವಟಿಕೆ ಅಂತಿದೆ. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಅಂತಿದೆ. ಮಾದರಿ ಉದಾಹರಣೆ ಕೊಟ್ಟಿದ್ದಾನೆ. ಏನಂತೇಳಿ? ಬರು ಪ್ಲಸ್ ಅಂತೆ ಬರುವಂತೆ, ಎರಡು ಕೂಡಿಸಿದಾಗ ಬರುವಂತೆ ಆಗ್ಬಿಟ್ಟು ವಂತೆ ಬರುವಂತೆ ಅಂತಕ್ಕಂಥದ್ದಾಗುತ್ತೆ. ಹೋಗೆ. ಅದ ನಂತರ ಹೋಗು ಪ್ಲಸ್ ಅಂತೆ ಏನಾಗುತ್ತೆ ಅಂದ್ರಿನ ಇಲ್ಲಿ ಹೋಗು ವಂತೆ. ಓಕೆನಾ? ವಂತೆ ಅಂತಕ್ಕಂಥದ್ದಾಗುತ್ತೆ. ಅದ ನಂತರ ಎರಡನೇದು, ನೋಡು ಪ್ಲಸ್ ಅಂತೆ ನೋಡುವಂತೆ ಅಂತಕ್ಕಂಥದ್ದಾಗುತ್ತೆ. ಮೂರನೇದು, ಮಗು ಪ್ಲಸ್ ಅಂತೆ ಮಗುವಂತೆ ಅಂತಕ್ಕಂಥದ್ದಾಗುತ್ತೆ. ಅಂದ್ರೆ ಇದ್ರ ಕೆಳಗೆ ನೋಡ್ತಾ ಹೋಗಿ ಮಕ್ಕಳಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ ಮಾದರಿ ಕೊಟ್ಟಿದ್ದಾರೆ. ಹುಡುಗ ಪ್ಲಸ್ ಆಟ ಹುಡುಗಾಟ. ಇದು ಆ ಒಯ್ ಗಾ ಅಂತಕ್ಕಂಥದ್ದಾಗುತ್ತೆ, ಹುಡುಗಾಟ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ನೋಡಿ, ಮೊದಲನೇದು ಬಂದು ಪ್ಲಸ್ ಆಗ ಬಂದಾಗ ಬಂದಾಗ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ನಂತರ ಕಾಡು ಪ್ಲಸ್ ಆನೆ ಕಾಡಾನೆ ಅಂತಕ್ಕಂಥದ್ದು. ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ ಅಂತಕ್ಕಂಥದ್ದಾಗುತ್ತೆ.
ಓಕೆ, ರೈಟ್. ಅದಾದ ನಂತರ ಕೆಳಗೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ ಆ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನ ಗಮನಿಸಿ ಓದ್ಬೇಕಂತೆ. ಪದೇ ಪದೇ, ಸಣ್ಣ ಸಣ್ಣ, ಓಡಿ ಓಡಿ ಅಂತಕ್ಕಂಥದ್ದು. ಓಕೆ, ಅದ ನಂತರ ಏನ್ ಕೊಟ್ಟಿದ್ದಾರೆ ಅಂದ್ರೆ ಈ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಈನಲ್ಲಿ ಅಂತಂದ್ರೆ ಇಲ್ಲಿ ನೋಡಿ, ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಅಂತ ಹೇಳಿ ಆವರಣದಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಕರೆಕ್ಟ್ ಆಗಿರುತ್ತೆ ಅದನ್ನ ಇಲ್ಲಿ ಆಯ್ಕೆ ಮಾಡಿ ನಾವು ಏನ್ ಮಾಡೋಕ್ಕಾಗುತ್ತೆ, ಬರಿತಾ ಹೋಗ್ಬೇಕಾಗುತ್ತೆ. ಓಕೆ ಮಕ್ಳೇ, ರೈಟ್. ಇಲ್ಲಿ ನೋಡಿ ತಗೊಂಡು ಒಂದೊಂದು. ಎಸ್, ಇಲ್ಲಿ ಮೊದಲನೇದು ತಾಳಿದವರು. ಎಸ್, ತಾಳಿದವರು ಏನಾದ್ರೆ ಬಾಳಿಯಾರು ಅಂತಕ್ಕಂಥದ್ದು ಕರೆಕ್ಟ್ ಆಗಿರುತ್ತೆ. ಬಾಳಿಯಾರು. ಅಂತ ಕೈ ಕೆಸರಾದ್ರೆ ಎಸ್ ಏನಾಗುತ್ತೆ, ಬಾಯಿ ಮೊಸರು. ಕೈ ಕೆಸರಾದ್ರೆ ಬಾಯಿ ಮೊಸರು. ನಂತರ ಮಾತು ಬೆಳ್ಳಿ. ಮಾತು ಬೆಳ್ಳಿ ಮೌನ ಬಂಗಾರ ಅಂತಕ್ಕಂಥದ್ದು. ಮೌನ ಬಂಗಾರ. ಓಕೆನಾ. ಅದಾದ ನಂತರ ಇಲ್ಲಿ 4ನೇದು, ಮನೆಗೆ ಮಾರಿ ಪರರಿಗೆ ಉಪಕಾರಿ. ಪರರಿಗೆ ಉಪಕಾರಿ ಅಂತಕ್ಕಂಥದ್ದು. ಓಕೆನಾ, ರೈಟ್. ಇಲ್ಲಿ ಬಳಕೆ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಮೊದಲನೇ ಪ್ರಶ್ನೆ ನೋಡಿ, ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ ಏಕೆ ಅಂತ ಕೇಳಿದ್ರೆ, ನನಗೆ ಜೀಜಾಬಾಯಿಯಲ್ಲಿ ಇಷ್ಟವಾದ ಗುಣ ಅಂತ ನಾನು ಹೇಳಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, ಉತ್ತರ ಜೀಜಾಬಾಯಿ ನ್ಯಾಯ ನೀತಿ, ಸ್ತ್ರೀಯರಲ್ಲಿ ಗೌರವ, ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದಳು. ಜೀಜಾಬಾಯಿ ಶಿವಾಜಿ. ಇಲ್ಲಿ ನೋಡಿ ಬಳಕೆ ಚಟುವಟಿಕೆ ಅಂತಿದೆ. ಓಕೆನಾ. ಇದರಲ್ಲಿ ಒಂದನೇದು, ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ ಏಕೆ. ಯಾವ ಗುಣನ ಇಷ್ಟಪಡ್ತೀನಿ ಅಂತ ನೋಡಿ ಮಕ್ಕಳೇ, ಉತ್ತರ ನಿಮ್ಮದೇ ಇಷ್ಟಪಡುತ್ತೆ ಅದನ್ನು ಬರೀತಾ ಹೋಗ್ಬೋದು. ಓಕೆನಾ, ಇದನ್ನು ಬರೀತಾ ಹೋಗ್ಬೋದು. ಜೀಜಾಬಾಯಿ ನ್ಯಾಯ ನೀತಿ, ಸ್ತ್ರೀಯರಲ್ಲಿ ಗೌರವ, ಆನಂತರ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳು ಚಿಕ್ಕನಿಂದಲೇ ಮಗನಲ್ಲಿ ಬೆಳೆಸಿದಳು. ಶಿವಾಜಿಗೆ ವೀರ ಪುರುಷರ ಕಥೆಗಳನ್ನು ಕೇಳುವ ಸಾಹಸ ಕೆಲಸ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಳು. ಇಂತಹ ಗುಣ ಇಷ್ಟಪಡುವೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ, ರೈಟ್. ಅದ ನಂತರ ಇದರಲ್ಲಿ 2ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನನಗಿನ, ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಓಕೆನಾ, ಉತ್ತರ ನನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳು ಇಲ್ಲಿ ಒಂದೊಂದಾಗಿ ಬರಿತಾ ಹೋಗಿದೆ ನೋಡಿ. ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಬೆಳ್ಳವ್ವ, ರಾಣಿ ದುರ್ಗಾವತಿ. ಓಕೆನಾ, ಕೆಳದಿ ಚೆನ್ನಮ್ಮ, ರಾಣಿ ದುರ್ಗಾವತಿ. ಇಲ್ಲಿ 2 ಸರಿ ಆಗಿದೆ, ಯಾವ್ದಾದ್ರು ಒಂದು ಬರಿತಾ ಹೋಗಿ ಮಕ್ಕಳೇ. ಸರೋಜಿನಿ ನಾಯ್ಡು, ಅರುಣ, ಆಸಫ್ ಅಲಿ ಅಂತಕ್ಕಂಥವ್ರು. ಓಕೆ, ರೈಟ್. ಇದಾದ ನಂತರ ಏನ್ ಕೊಟ್ಟಿದ್ದಾರೆ ಅಂತ ನೋಡಿದಾರೆ ಮಕ್ಕಳೇ. ಎಸ್, ಈ ಕಾಣ್ತಾ ಇದೆಯಾ. ಎಸ್, ನೋಡ್ಬೇಕೆ. 3ನೇದು, ನಿನ್ನ ಮತ್ತು ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೋಗುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಅಂತ ಹೇಳಿದ್ರೆ, ಮುಂಜಾನೆ ಎದ್ದೆ ಶಾಲೆ ಇಡಬೇಕು, ನಿನ್ನ ಅಮ್ಮನ ನಡುವೆ ಏನೇನ್ ಮಾತಾಡ್ತೀರಾ ಅಂತಕ್ಕಂದು ಬರೀತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಅದರಂತೆ ಲೇಖನ ಚಿಹ್ನೆಗಳನ್ನ ಹಾಕ್ಬೇಕಾಗುತ್ತೆ. ಇಲ್ಲ ಕಾಣ್ತಾ ಇದೆ, ಇವೆಲ್ಲವೂ ಲೇಖನ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಉದಾಹರಣೆ ಚಿಹ್ನೆ ಇವೆಲ್ಲ ಆಗಿರುತ್ತೆ. ಓಕೆನಾ. ಮಗಳು, ಅಮ್ಮ ನನ್ನ ನೀರಿನ ಬಾಟಲಿ ಎಲ್ಲಿದೆ ಅಂತೇಳಿ ಮಗಳು ಕೇಳ್ತಾಳೆ. ಅಮ್ಮ ಹೇಳ್ತಾಳೆ, ಮೇಜಿನ ಮೇಲೆ ಇಟ್ಟಿರುವೆ, ತೆಗೆದುಕೋ ಅಂತೇಳಿ ಅಮ್ಮ ಹೇಳಿದ್ಲಂತೆ. ಓಕೆನಾ. ಚಿಹ್ನೆಗಳನ್ನ ಬರಿತಾ ಹೋಗಿ ಮಕ್ಕಳ, ಇದು ಮುಖ್ಯ. ಇಲ್ಲಿ ಕೊನೆಗೆ ಫುಲ್ ಸ್ಟಾಪ್ ಹಾಕಿ ಪೂರ್ಣ ವಿರಾಮ ಅಂತೇವೆ. ಅದಾದ ನಂತರ ಇಲ್ಲಿ ಮಗಳು ಕೇಳ್ತಾಳೆ, ಅಥವಾ ಮಗ ಅಥವಾ ಮಗಳು, ಸರಿ ಅಮ್ಮ, ಇಲ್ಲಿ ಅಲ್ಪ ವಿರಾಮ ಹಾಕಿ ನಾನು ಶಾಲೆಗೆ ಹೋಗಿ ಬರುತ್ತೇನೆ ಅಂತ ಹೇಳ್ತಾಳಂತೆ. ಅಂತ ತಕ್ಷಣ ಏನಾಗುತ್ತೆ ನೋಡಿ, ಅಮ್ಮ ಹೇಳ್ತಾಳೆ, ಮಧ್ಯಾಹ್ನ ಊಟ ಸರಿಯಾಗಿ ಮಾಡು ಅಂತ ಕೇಳಿದಂತೆ. ಆಗ ಆಯ್ತಮ್ಮ, ನಾನು ಶಾಲೆಗೆ ಬರುತ್ತೇನೆ, ಹೋಗಿ ಬರುತ್ತೇನೆ ಅಂತ ಹೇಳಿದ್ಲು. ಅಮ್ಮ ಹೇಳ್ತಾಳೆ, ಏನಂತ ಹೇಳಿದ್ಲು ಅಂತಂದ್ರೆ, ಸರಿ ಜಾಗೃತಿಯಿಂದ ಹೋಗು ಮಗನೇ ಅಥವಾ ಮಗಳೇ ಅಂತಕ್ಕಂಥದ್ದು ಬರಿತಾ ಹೋಗಿ. ಗಂಡು ಮಕ್ಕಳಾದ್ರೆ ಮಗನೇ ಅಂತಕ್ಕಂಥ ಬರೀ, ಹೆಣ್ಣು ಮಕ್ಕಳಾದ್ರೆ ಇಲ್ಲಿ ಮಗಳೇ ಅಂತ ಬರಿತಾ ಹೋಗಿ. ಓಕೆ, ರೈಟ್. ಅದಾದ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, 4ನೇದೇನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣವಾ. ಎಸ್, 4ನೇದು, ಈ ಗದ್ಯದಲ್ಲಿ ಬರುವ ಶಿವಾಜಿ ಮತ್ತು ಜೀಜಾಬಾಯಿಯವರ ಸಂಭಾಷಣೆಯನ್ನು ತರಗತಿಯಲ್ಲಿ ಗೆಳೆಯರೊಂದಿಗೆ ಸೇರಿ ಅಭಿನಯ ಮೂಲಕ ಪ್ರದರ್ಶಿಸಿ ಅಂತಿದೆ. ಓಕೆ, ಇಲ್ಲಿ ನೋಡಿ, ಈ ಪಾಠದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಸಂಭಾಷಣೆ ಯಾರ್ಯಾರು ಮಾಡ್ತಿದ್ದಾರೆ ಅಂತ ನೋಡೋದಾಗ್ಲಿ. ಇಲ್ಲಿ ಜೀಜಾಬಾಯಿ ಮತ್ತು ಮಗನಾಗಿರ್ತಕ್ಕಂತಹ ಶಿವಾಜಿ ಅವರು ಏನ್ ಮಾಡ್ತಾರೆ, ಇಲ್ಲಿ ಒಬ್ರಿಗೊಬ್ರು ಏನ್ ಮಾಡ್ತಾರೆ, ಚರ್ಚೆ ಮಾಡ್ತಾರಲ್ಲ. ಅದೇ ರೀತಿ ನೀವು ತರಗತಿಗಳಿಗೆ ಪ್ರಾಕ್ಟೀಸ್ ಮಾಡಿರಿ. ನಿಮ್ಮ ತರಗತಿ ಒಂದು ಶಿಕ್ಷಕರ ಸಹಾಯ ಪಡೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ.
ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.